ಮದ್ವೆ ಆದ್ಮೇಲೆ ಪುಟ್ಟಿನ ಕಳ್ಸ್ಕೊಡಕ್ಕೆ ಮನ್ಸಿಗೆ ಬೇಜಾರಾಗತ್ತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿನಿಲಾಗ್. ಬಟ್ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಪಂಚೆ ಶರ್ಟ್ ಹಾಕೊಂಡು ಚಿಕ್ಕಪ್ಪನ ಮನೆಗೆ ಬಂದು ತಿಂಡಿನ ಮುಗಿಸ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಪೂಜೆ ಎಲ್ಲ ಮಾಡಿ 5 ಜನ ಊಟ ಮಾಡ್ಬೇಕು ಅಂತ ಹೇಳಿ ಹೇಳಿದ್ರು. ನಾವೆಲ್ಲರೂ ಸೇರ್ಕೊಂಡು ಮಂಟಪಕ್ಕೆ ಅಂತ ಹೇಳಿ ಹೊರಟ್ವಿ. 1 ಅವರದಲ್ಲೇ ಮದ್ವೆ ಇರೋದ್ರಿಂದ ಯಾರು ಅರ್ಜೆಂಟ್ ಏನು ಮಾಡಿಲ್ಲ. ಇವರೆಲ್ಲರೂ ಕಾರಲ್ಲಿ ಬಂದ್ರು, ನಾವೆಲ್ಲ ಸೇರ್ಕೊಂಡು ಟೆಂಪೋದಲ್ಲಿ ಬಂದ್ವಿ. ಒಂದ್ ಮದ್ವೆ ಮಾಡಕ್ಕೆ ಎಷ್ಟೊಂದ್ ಕಷ್ಟ ಆಗತ್ತೆ ಅಂತ ಹೇಳಿ ಇವಾಗ ಅರ್ಥ ಆಗ್ತಿದೆ. ಮದ್ವೆಗೋಸ್ಕರ ಎಲ್ಲ ತಂದೆ ತಾಯಿನೂ ತುಂಬಾ ಕಷ್ಟಪಟ್ಟಿರ್ತಾರೆ. ಮದ್ವೆ ಚೆನ್ನಾಗಾಗ್ಲಿ ಅನ್ನೋದೇ ಅವ್ರ ಆಸೆ ಆಗಿರುತ್ತೆ. ಒಳ್ಳೆ ಜನ ಆಗಿದ್ರು ಗೈಸ್, ನನ್ಗಂತೂ ಖುಷಿ ಆಯ್ತು. ಮದ್ವೆ ಕರೆಯಕ್ಕೆ ಎಷ್ಟೊಂದ್ ಕಷ್ಟಪಟ್ಟಿದ್ವಿ ನಮ್ಗೆ ಗೊತ್ತು. ಮದ್ವೆ ಕರೆದಿದ್ಕೆ ಎಲ್ಲರೂ ಬಂದಿದ್ದಾರೆ ಅನ್ನೋದೇ ಖುಷಿ ನನ್ಗೆ. ಅಕ್ಷತೆಯನ್ನ ಎಲ್ಲರಿಗೂ ಕೊಟ್ಟು ಭಟ್ರು ಮಂತ್ರ ಎಲ್ಲ ಹೇಳಿ ತಾಳಿನ ಕಟ್ಸಿದ್ರು. ಹಾಗೆ ಮದ್ವೆಗೆ ಬಂದವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹುಡುಗಿನ ಒಂದ್ ರೌಂಡ್ ಕರ್ಕೊಂಡು ಹೋಗಿ ಬರುವಷ್ಟರಲ್ಲಿ ಗಿಫ್ಟ್ ಕೊಡಕ್ಕೆ ಅಂತ ಹೇಳಿ ಎಲ್ಲರೂ ಲೈನ್ ಅಲ್ಲಿ ನಿಂತ್ಕೊಂಡು ಫುಲ್ ಜಾಮ್ ಮಾಡ್ಬಿಟ್ಟಿದ್ರು. ಅಲ್ಲಿ ಸ್ವಲ್ಪ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋದ್ವಿ. ನಾವೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಊಟ ಮುಗಿಸ್ಕೊಂಡ್ ಬಂದ್ಮೇಲೆ ಇವ್ರು ನೋಡಿದ್ರೆ ನನ್ನ ಬಿಟ್ಕೊಂಡು ಸೆಲ್ಫಿ ತಗೊಂತಿದ್ದಾರೆ. ಇದೆಲ್ಲ ಮುಗ್ದ್ಮೇಲೆ ಪುಟ್ಟಿನ ಅವ್ರ ಮನೆ ಕಳ್ಸ್ಕೊಡ್ಬೇಕಲ್ವಾ. ಯಾಕೋ ಗೊತ್ತಿಲ್ಲ ಗೈಸ್, ಮನ್ಸಲ್ಲೇನೋ ಸಖತ್ ಬೇಜಾರಾಗ್ತಾ ಇತ್ತು. ವಿಡಿಯೋ ಕೂಡ ಮಾಡಕ್ ಆಗಿಲ್ಲ. ಪುಟ್ಟಿನ ಹುಡುಗನ್ ಮನೆ ಕಳ್ಸ್ಕೊಟ್ಟು ನಾವೆಲ್ಲರೂ ಮನೆಗ್ ಬಂದ್ವಿ. ನಾವಿನ್ನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್.